Good morning, everyone. I am Manju B, Assistant Professor of Commerce, Kurchadri Government First Grade College, Vasanagar. Once again, good morning, students. Today, we are going to discuss one of the important unit in our subject income tax. Okay, so that is income from capital gains, which comes under unit 3. So my dear students, we know that the income from capital gain, which is charged from the tax under section 45 of the Income Tax Act of 1961. ಸೊ ವಿದ್ಯಾರ್ಥಿಗಳೇ, ಯಾವುದೇ ಒಂದು ಇನ್ಕಮನ್ನು ನಾವು ಟ್ಯಾಕ್ಸಿಗೆ ಚಾರ್ಜಬಲ್ ಮಾಡಬೇಕು ಅಂತ ಹೇಳಿದ್ರೆ there are some of the basic guidelines, ಅಂದರೆ basis of charge ಅಂತ ಹೇಳ್ತೀವಿ. So for the income from capital gain, we are having the basis of charge or the basic conditions under section 45 subsection 1. There are 3 basic conditions. So ಯಾವ್ದು ಹಾಗಾದರೆ? So first one, in order to consider the asset as taxable, it must be a capital asset. So capital asset ಅನ್ನು next coming slides ಅಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. So capital asset is the first primary condition which is discussed under section 2 subsection 14. And second one, so ಯಾವಾಗ ನಾವು ಅದನ್ನು ಕನ್ಸಿಡರ್ ಮಾಡ್ಬೋದು? ಮೀನ್ಸ್ ಬೈ ಗಿಫ್ಟ್ ಆಗಿ ಕೊಟ್ಟಾಗನ, ಅಥವಾ ರಿಲಿಂಕ್ವಿಶ್ ಮಾಡಿದಾಗ, ಅಥವಾ ಸೇಲ್ ಮಾಡಿದಾಗ. ಸೊ ಈ ರೀತಿ ಡಿಫ್ರೆಂಟ್ ಕಂಡೀಷನ್ಸು, ಡಿಫ್ರೆಂಟ್ ಪ್ಯಾರಾಮೀಟರ್ಸು ಬರ್ತಾ ಹೋಗುತ್ತೆ. ಸೊ ಅದರಲ್ಲಿ ನಾವು ಸೆಕೆಂಡ್ ಕಂಡೀಷನ್ ಏನಪ್ಪ ಅಂದರೆ ದೇರ್ ಮಸ್ಟ್ ಬಿ ಎ ಟ್ರಾನ್ಸ್ಫರ್. ಸೊ ಟ್ರಾನ್ಸ್ಫರ್ ಅನ್ನೋಂಥ ವರ್ಡನ್ನು ನಾವು ಸೆಕ್ಷನ್ 2 ಸಬ್ಸೆಕ್ಷನ್ 47 ಡಿಸ್ಕಸ್ ಮಾಡ್ತೀವಿ. ದಟ್ ಈಸ್ ದ ಅಸೆಟ್ ಮಸ್ಟ್ ಬಿ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಅಸೆಸಿ ಟು ಸಮ್ ಅದರ್. ಸೊ ದೆನ್ ಓನ್ಲಿ ಇಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ದ ಕ್ಯಾಪಿಟಲ್ ಅಸೆಟ್ ಟ್ಯಾಕ್ಸೇಬಲ್. And the third one, the transfer should be done during the previous year. So first unit ಅನ್ನು ಮಾಡಬೇಕಾದ್ರೆ ನಾವು ಡಿಸ್ಕಸ್ ಮಾಡಿದ್ವಿ ಲಾಸ್ಟ್ ಸೆಮಿಸ್ಟ್ರಲ್ಲಿ ಅಲ್ವಾ. ಸೊ ಬೇಸಿಕ್ ಕಾನ್ಸೆಪ್ಟ್ಸ್ ಅಂತ ಹೇಳಿ ಬರುತ್ತೆ. ಅದರಲ್ಲಿ ನಾವು ಪ್ರೀವಿಯಸ್ ಇಯರನ್ನು ಸೆಕ್ಷನ್ 3 ನಾವು ಡಿಸ್ಕಸ್ ಮಾಡಿದ್ವಿ. ಏನು ಪ್ರೀವಿಯಸ್ ಇಯರ್ ಅಂದರೆ? ಸೊ ಪ್ರೀವಿಯಸ್ ಇಯರ್ ಮೀನ್ಸ್ ಇಟ್ ಈಸ್ ಎ combination of 12 months commencing from the 1st April of every year ended at the 31st March. ಸೊ ನಾವು ಇವಾಗ ಕ್ಯಾಪಿಟಲ್ ಗೇನನ್ನು ಡಿಸ್ಕಸ್ ಮಾಡ್ತಿರೋದು ಫಾರ್ ದ ಅಸೆಸ್ಮೆಂಟ್ ಇಯರ್ 2019-20. ಸೊ ಹಾಗಾದರೆ ನಮಗೆ ಪ್ರೀವಿಯಸ್ ಇಯರ್ ಯಾವುದಾಗತ್ತೆ? ಎಸ್, ಆಫ್ ಕೋರ್ಸ್ 2018 1st April to 31st March 2019 ಈಸ್ ಅವರ್ ಪ್ರೀವಿಯಸ್ ಇಯರ್. ಸೊ ಬೇಸಿಕ್ ಕಂಡೀಷನ್ಸ್ ಏನೇನು? ಫಸ್ಟ್ ಒನ್, the asset must be a capital asset. Second one, the asset should be transferred from one assessee to some other parties. And the third one, the transfer should be made during our previous year, that is in the period of 1st April 2018 to 31st March 2019. So idistu namige basic conditions. Next we will move on for the meaning of the asset. So meaning of capital asset ಅನ್ನು ಆಗಲೇ ಹೇಳಿದೆ ನಾನು ಅಲ್ವಾ. ಸೊ meaning of capital asset, it is discussed under section 2 subsection 14 of the Income Tax Act of 1961. ಸೊ ಏನು ಹಾಗಾದರೆ ಕ್ಯಾಪಿಟಲ್ ಅಸೆಟ್ ಅಂದರೆ? ಸೊ ದ ಫಸ್ಟ್ ಒನ್, ದಟ್ ಈಸ್ ಪ್ರಾಪರ್ಟಿ ಆಫ್ ಎನಿ ಕೈಂಡ್. ಸೊ ಎನಿ ಕೈಂಡನ್ನು ಹೈಲೈಟ್ ಮಾಡಿದ್ವಿ, ಯಾಕೆಂದರೆ ಎನಿ ಕೈಂಡ್ ಅಂತ ಹೇಳಿದಾಗ ಅಲ್ಲಿ ಟ್ಯಾಂಜಿಬಲ್ ಅಸೆಟ್ಸು ಬರುತ್ತೆ. ಫಾರ್ ಎಕ್ಸಾಂಪಲ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಇರ್ಬೋದು, ಪ್ಲಾಂಟ್ ಆ್ಯಂಡ್ ಮಷಿನರೀಸ್ ಇರ್ಬೋದು, ಅಥವಾ ಬೇರೆ ಯಾವುದೇ ಟ್ಯಾಂಜಿಬಲ್ ಅಸೆಟ್ಸ್ ಆಗಿರ್ಬೋದು. ಆ್ಯಂಡ್ ಇಂಟ್ಯಾಂಜಿಬಲ್, ಫಾರ್ ಎಕ್ಸಾಂಪಲ್ ಗುಡ್ ವಿಲ್ ಅಲ್ವಾ. ಸೊ ಟ್ಯಾಂಜಿಬಲ್ ಆ್ಯಂಡ್ ಇಂಟ್ಯಾಂಜಿಬಲ್ ಬೋತ್. ಸೊ ಪ್ರಾಪರ್ಟಿ ಆಫ್ ಎನಿ ಕೈಂಡ್ ಹೆಲ್ಡ್ ಬೈ ದ ಅಸೆಸಿ. ಸೊ ಅದ್ರ ಓನರ್ಶಿಪ್ ಯಾರ ಹತ್ರ ಇರಬೇಕು? ಸೊ ಅಸೆಸಿ ಹತ್ರ ಇರಬೇಕಾಗತ್ತೆ. ಸೊ ಅಸೆಸಿ ಅಂದರೆ ಯಾರು? ದ ಒನ್ ಹೂ ಪೇ ದ ಟ್ಯಾಕ್ಸ್ ಆನ್ ಹಿಸ್ ಇನ್ಕಮ್, ವೆದರ್ connected or not connected with his business or profession.
ಸೊ ಅವ್ರ ಬಿಸ್ನೆಸ್ಗೆ ಕನೆಕ್ಟೆಡ್ ಆಗಿರಲಿ ಆಗದೇನೆ ಇರಲಿ, ಅಥವಾ ಅವರ ಪ್ರೊಫೆಷನ್ಗೆ ಕನೆಕ್ಟೆಡ್ ಆಗಿರಲಿ ಆಗದೇನೆ ಇರಲಿ. ಸೊ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್ನ ಪ್ರೀವಿಯಸ್ ಕ್ಲಾಸಲ್ಲಿ ಅಥವಾ ಪ್ರೀವಿಯಸ್ ಚಾಪ್ಟ್ರಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಇನ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಅಂತೇಳಿ. ಸೊ ಬಿಸ್ನೆಸ್ ಮೀನ್ಸ್ ಎನಿ ಕೈಂಡ್ ಆಫ್ ದ ಟ್ರೇಡ್ ಆ್ಯಂಡ್ ಕಾಮರ್ಸ್. ಪ್ರೊಫೆಷನ್ ಅಂದರೆ ಒಂದು ಪ್ರೊಫೆಷನಲ್ ಆ್ಯಕ್ಟಿವಿಟಿನ, ಲೈಕ್ ಫಾರ್ ಎಕ್ಸಾಂಪಲ್ ಡಾಕ್ಟರ್ಸ್ ಆಗಿರ್ಬೋದು, ಅಥವಾ ಆರ್ಕಿಟೆಕ್ಟ್ಸ್ ಆಗಿರ್ಬೋದು, ಅಥವಾ ಚಾರ್ಟೆಡ್ ಅಕೌಂಟೆಂಟ್ ಆಗಿರ್ಬೋದು, ಅಥವಾ ಅಡ್ವೊಕೇಟ್ ಆಗಿರ್ಬೋದು. ಇವನ್ನೆಲ್ಲ ನಾವು ಪ್ರೊಫೆಷನಲ್ಸ್ ಅಂತೇಳಿ ಹೇಳ್ತೀವಿ. ಸೊ ಹಿಯರ್ ದ ಮೀನಿಂಗ್ ಆಫ್ ದ ಕ್ಯಾಪಿಟಲ್ ಅಸೆಟ್. ಫಸ್ಟ್ ಮೀನಿಂಗ್ ಸೇಸ್ property of any kind, whether it is tangible and intangible, held by the assessee. It should be owned by the assessee, one who considers the ownership, whether it is connected or not connected to his business or profession. And next one, second meaning, any securities held by a foreign institutional investor. ಲೈಕ್ ಫಾರ್ ಎಕ್ಸಾಂಪಲ್, ಸೊ ಒಬ್ಬ ಫಾರಿನರು ಯಾವುದೋ ಒಂದು ಸ್ಟಾಕ್ ಎಕ್ಸ್ಚೇಂಜಲ್ಲಿ ಒಂದು ಶೇರ್ಸನ್ನು, ಡಿಬೆಂಚರ್ಸನ್ನು, ಸೆಕ್ಯೂರಿಟೀಸ್ಗಳನ್ನು, ಬಾಂಡ್ಸ್ಗಳನ್ನು ಪರ್ಚೇಸ್ ಮಾಡಿರ್ತಾರೆ ಅಂತ ಅಂದ್ಕೊಳ್ಳೋಣ. ಸೊ ಸೆಕೆಂಡ್ ಪಾಯಿಂಟ್ ಏನು ಹೇಳ್ತಾ ಇದ್ದಪ್ಪ ಅಂದರೆ, ನಾಟ್ ಓನ್ಲಿ ಪ್ರಾಪರ್ಟಿ ಆಫ್ ಎನಿ ಕೈಂಡ್, ಎನಿ ಸೆಕ್ಯೂರಿಟೀಸ್ ಕ್ಯಾನ್ ಬಿ ಕನ್ಸಿಡರ್ಡ್ ಆ್ಯಸ್ ದ ಕ್ಯಾಪಿಟಲ್ ಅಸೆಟ್. ಆ್ಯಂಡ್ ದ ಥರ್ಡ್ ಒನ್, ದಟ್ ಈಸ್ ಸ್ಪೆಷಲ್ ಗೂಡ್ಸ್. ಸೊ ಇದು ಒಂದು ಡೌಟ್ ಬರುತ್ತೆ, ಸ್ಪೆಷಲ್ ಗೂಡ್ಸ್ ಅಂದರೆ ಏನು ಅಂತೇಳಿ. So special goods such as jewelry, drawings, paintings, sculptures, archaeological collections and any work of art. So ಇವನ್ನೆಲ್ಲವನ್ನು ಕೂಡ ನಾವು ಕ್ಯಾಪಿಟಲ್ ಅಸೆಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ನಾವು ಇವಾಗ ಪರ್ಸ್ನಲ್ ಯೂಸ್ಗೆ ಪರ್ಚೇಸ್ ಮಾಡಿದ್ದೀವಪ್ಪ ಜ್ಯುವೆಲ್ರಿನ, ಹಾಗಾದರೆ ಅದು ಕೂಡ ಕ್ಯಾಪಿಟಲ್ ಅಸೆಟ್ ಆಗತ್ತಾ? ಎಸ್, ಅಫ್ ಕೋರ್ಸ್. ಸೊ ಅದನ್ನು ನಾವು ನೆಕ್ಸ್ಟ್ ಕಮಿಂಗ್ ಸ್ಲೈಡಲ್ಲಿ ಡಿಸ್ಕಸ್ ಮಾಡ್ತೀವಿ. ವಾಟ್ ನಾಟ್ includes under the capital asset ಅಂತ ಹೇಳಿ. ಸೊ ಮೀನಿಂಗ್ ಆಫ್ ಕ್ಯಾಪಿಟಲ್ ಅಸೆಟ್ ಏನೇನು ಹೇಳುತ್ತೆ? ಫಸ್ಟ್, ದ ಪ್ರಾಪರ್ಟಿ ಆಫ್ ಎನಿ ಕೈಂಡ್. ಸೊ ಯಾವುದೇ ಪ್ರಾಪರ್ಟಿ ಯಾವುದೇ ಕೈಂಡಲ್ಲಿರ್ಬೋದು, ಸೊ ಅದನ್ನು ನಾವು ಕ್ಯಾಪಿಟಲ್ ಅಸೆಟ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಸೆಕೆಂಡ್ ಒನ್, ಎನಿ ಸೆಕ್ಯೂರಿಟೀಸ್ ವಿಚ್ ಇಸ್ ಹೆಲ್ಡ್ ಬೈ ದ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್. ಆ್ಯಂಡ್ ಥರ್ಡ್ ಒನ್, ದ ಸ್ಪೆಷಲ್ ಗೂಡ್ಸ್. ಸೊ ಲೈಕ್ ಫಾರ್ ಎಕ್ಸಾಂಪಲ್ ಜ್ಯುವೆಲ್ರಿ, ಡ್ರಾಯಿಂಗ್ಸ್ ಆ್ಯಂಡ್ ಸಮ್ ಅದರ್ ಥಿಂಗ್ಸ್. ಓಕೆ, ಸೊ ದಿಸ್ ಇಸ್ ದ ಮೀನಿಂಗ್ ಆಫ್ ದ ಕ್ಯಾಪಿಟಲ್ ಅಸೆಟ್. ತುಂಬ ಬ್ರೀಫ್ ಆಗಿ ಹೇಳಬೇಕು ಅಂತ ಹೇಳಿದರೆ, ಕ್ಯಾಪಿಟಲ್ ಅಸೆಟ್ ಇನ್ಕ್ಲೂಡ್ಸ್ ಪ್ರಾಪರ್ಟಿ ಆಫ್ ಎನಿ ಕೈಂಡ್, ವೆದರ್ ಇಟ್ ಈಸ್ ಫಿಕ್ಸ್ಡ್ ಆರ್ ಫ್ಲೋಟಿಂಗ್ ಆರ್ ಸರ್ಕ್ಯುಲೇಟಿಂಗ್, ಮೂವೇಬಲ್ ಆರ್ ಇಮ್ಮೂವೇಬಲ್, ಟ್ಯಾಂಜಿಬಲ್ ಆರ್ ಇಂಟ್ಯಾಂಜಿಬಲ್, ವೆದರ್ ಇಟ್ ಈಸ್ ಹೆಲ್ಡ್ ಫಾರ್ ಹಿಸ್ ಬಿಸ್ನೆಸ್ ಆಫ್ ಪ್ರೊಫೆಷನ್ ಆರ್ ನಾಟ್. ಸೊ ಇದನ್ನು ನಾವು ಕ್ಯಾಪಿಟಲ್ ಅಸೆಟ್ ಅಂತ ಹೇಳಿ ಹೇಳ್ತೀವಿ. ದ ಕ್ಯಾಪಿಟಲ್ ಅಸೆಟ್ ಎಕ್ಸ್ಕ್ಲೂಡೆಡ್ ಲಿಸ್ಟ್ ಅಂದರೆ ಯಾವುದನ್ನು ನಾವು ಕ್ಯಾಪಿಟಲ್ ಅಸೆಟ್ ಅಂತೇಳಿ ಕನ್ಸಿಡರ್ ಮಾಡೋಕ್ಕೆ ಆಗೋದಿಲ್ಲ. ಸೊ ವಿಚ್ ಆರ್ ದೋಸ್ ಐಟಮ್ಸ್? ಸೊ ದ ಫಸ್ಟ್ ಒನ್, ಎನಿ ಸ್ಟಾಕ್ ಇನ್ ಟ್ರೇಡ್. ಸ್ಟಾಕ್ ಇನ್ ಟ್ರೇಡ್ ಅಂದರೆ ಏನು? ಸೊ ಸ್ಟಾಕ್ ಇನ್ ಟ್ರೇಡ್ ಮೀನ್ಸ್ ಎನಿ ಕೈಂಡ್ ಆಫ್ ದ ಕನ್ಸ್ಯೂಮೇಬಲ್ಸ್ ಆರ್ ದ ರಾ ಮೆಟೀರಿಯಲ್ಸ್ ವಿಚ್ ಈಸ್ ಯೂಸ್ಡ್ ಫಾರ್ ಹಿಸ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಯಾವುದೇ ಒಬ್ಬ ಅಸೆಸಿ ಒಂದು ಬಿಸ್ನೆಸ್ ಅಥವಾ ಪ್ರೊಫೆಷನನ್ನು ರನ್ ಮಾಡೋದಕ್ಕೆ ಸೊ ಯಾವುದೇ ರೀತಿಯಾದಂಥ ರಾ ಮೆಟೀರಿಯಲ್ಸನ್ನು ಅಥವಾ ಕನ್ಸ್ಯೂಮೇಬಲ್ಸನ್ನು ಏನಾದರೂ ಯೂಸ್ ಮಾಡ್ದ ಅಂತ ಹೇಳಿದ್ರೆ, ಸೊ ಅದನ್ನು ನಾವು ಸ್ಟಾಕ್ ಇನ್ ಟ್ರೇಡ್ ಅಂತೇಳಿ ಹೇಳ್ತೀವಿ. ಸೊ ಸ್ಟಾಕ್ ಇನ್ ಟ್ರೇಡ್ ಏನಾದರೂ ಕೊಟ್ಟಿದ್ರೆ ನಮಗೆ, ಇಟ್ ಕಾಂಟ್ ಬಿ ಕನ್ಸಿಡರ್ಡ್ ಆ್ಯಸ್ ಎ ಕ್ಯಾಪಿಟಲ್ ಅಸೆಟ್. ಸೆಕೆಂಡ್ ಒನ್, ಪರ್ಸ್ನಲ್ ಎಫೆಕ್ಟ್ಸ್. ಸೊ ಪರ್ಸ್ನಲ್ ಎಫೆಕ್ಟ್ಸ್ ಅಂದರೆ ಏನು? ಸೊ ಪರ್ಸ್ನಲ್ ಎಫೆಕ್ಟ್ಸ್ ಮೀನ್ಸ್ ಎನಿ ಕೈಂಡ್ ಆಫ್ ದ ವೇರಿಂಗ್ ಅಪೆರಲ್ಸ್. So that means, for example, movable property including wearing apparels and the furnitures or the car. So personal car ಆಗಿರ್ಬೋದು, personal furniture ಆಗಿರ್ಬೋದು, ಅಥವಾ wearing apparels ಆಗಿರ್ಬೋದು, held for the personal use. ಅವನ ಪರ್ಸ್ನಲ್ ಯೂಸ್ಗೆ ಏನಾದರೂ ಅದನ್ನು ಯೂಸ್ ಮಾಡ್ತಿದ್ದಾನೆ ಅಸೆಸಿ ಅಥವಾ ಎನಿ ಮೆಂಬರ್ ಆಫ್ ಹಿಸ್ ಫ್ಯಾಮಿಲಿ, ಅವನ ಫ್ಯಾಮಿಲಿಯ ಯಾರಾದರೂ ಮೆಂಬರ್ಸ್ ಅದನ್ನು ಯೂಸ್ ಮಾಡ್ತಿದ್ದಾರೆ ಅಂತ ಹೇಳಿದರೆ, ಹೂ ಆರ್ ಡಿಪೆಂಡೆಂಟ್ ಆನ್ ಹಿಮ್, ಇಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಎ ಪರ್ಸ್ನಲ್ ಎಫೆಕ್ಟ್ಸ್. ಬಟ್ ಪರ್ಸ್ನಲ್ ಎಫೆಕ್ಟ್ಸಲ್ಲಿ ಎಕ್ಸ್ಕ್ಲೂಡ್ ಆಗುವಂಥ ಐಟಮ್ಸ್ ಯಾವುದ್ಯಾವುದು ಅಂತ ಹೇಳಿದರೆ ಸ್ಪೆಷಲ್ ಗೂಡ್ಸು. ಸೊ ರಿಮೆಂಬರ್ ಒನ್ ಥಿಂಗ್, ದ ಸ್ಪೆಷಲ್ ಗೂಡ್ಸ್ ಕಾಂಟ್ ಬಿ ಕನ್ಸಿಡರ್ಡ್ ಆ್ಯಸ್ ಎ ಪರ್ಸ್ನಲ್ ಎಫೆಕ್ಟ್ಸ್. ಸೊ ಸ್ಪೆಷಲ್ ಗೂಡ್ಸ್ ಅಂದರೆ ಯಾವುದ್ಯಾವುದು? ಫಸ್ಟ್ ಒನ್ ಜ್ಯುವೆಲ್ರಿ ಆಗಿರ್ಬೋದು, ಡ್ರಾಯಿಂಗ್ಸ್ ಆಗಿರ್ಬೋದು,
ಸ್ಕಲ್ಪ್ಚರ್ಸ್ ಆಗಿರ್ಬೋದು, ಆರ್ಕಿಯಾಲಜಿಕಲ್ ಕಲೆಕ್ಷನ್ಸ್ ಆಗಿರ್ಬೋದು, ಪೇಂಟಿಂಗ್ಸ್ ಆಗಿರ್ಬೋದು, ಅಥವಾ ಎನಿ ವರ್ಕ್ ಆಫ್ ಆರ್ಟ್ ಆಗಿರ್ಬೋದು. ಸಿಂಪಲ್ ವರ್ಡಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಸೊ ಇನ್ ಸಿಂಪಲ್ ವರ್ಡ್ಸ್, ಜ್ಯುವೆಲ್ರಿ, ಡ್ರಾಯಿಂಗ್ಸ್, sculptures, archaeological collections, paintings are the capital assets. Special goods can't be considered as a personal effects. And the third one, that is rural agricultural land. ಸೊ ರೂರಲ್ ಅಗ್ರಿಕಲ್ಚರ್ ಲ್ಯಾಂಡನ್ನು ನೆಕ್ಸ್ಟ್ ಕಮಿಂಗ್ ಸ್ಲೈಡಲ್ಲಿ ನಾವು ಅದನ್ನು ಡಿಸ್ಕಸ್ ಮಾಡ್ತೀವಿ ಇನ್ ಡೀಟೇಲ್ ಆಗಿ. ಯಾವ್ಯಾವ ಕಂಡೀಷನ್ಸಲ್ಲಿ ನಾವು ರೂರಲ್ ಅಗ್ರಿಕಲ್ಚರ್ ಲ್ಯಾಂಡನ್ನು ಕ್ಯಾಪಿಟಲ್ ಅಸೆಟ್ ಅಂತೇಳಿ ಕನ್ಸಿಡರ್ ಮಾಡೋದಕ್ಕೆ ಆಗೋದಿಲ್ಲ. And next comes 6% or 6.5% gold deposit bonds. So gold deposit bonds 6.5% gold deposit ಬಾಂಡ್ ಮೇಲೆ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅಸೆಸ್ಸೆ, ಅದನ್ನು ನಾವು ಕ್ಯಾಪಿಟಲ್ ಅಸೆಟ್ ಅಂತೇಳಿ ಕನ್ಸಿಡರ್ ಮಾಡೋದಕ್ಕೆ ಬರೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಒನ್, ದಟ್ ಈಸ್ ಸ್ಪೆಷಲ್ ಬೆರರ್ ಬಾಂಡ್ಸ್. ಸೊ ಸ್ಪೆಷಲ್ ಬೆರರ್ ಬಾಂಡ್ಸ್ ಅಂತ ಹೇಳಿ ಹೇಳಿದಾಗ ನಮಗೆ, ಸೊ ವಿಚ್ ಈಸ್ issued in the year of 1980. So the special bearer bonds can't be considered as the capital asset. And the next one, gold deposit bonds issued under gold deposit scheme in the year of 1999. And the last one, that is the deposit certificates. ಸೊ ಯಾವುದೇ ರೀತಿ ಅಂತ ಡೆಪಾಸಿಟ್ ಸರ್ಟಿಫಿಕೇಟ್ಸ್ ಇಶ್ಯೂಡ್ ಆಗಿರುವಂಥದ್ದು ಸೆಂಟ್ರಲ್ ಗೌರ್ಮೆಂಟಿಂದ ಅಂಡರ್ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ 2015 ಡೆಪಾಸಿಟ್ ಸರ್ಟಿಫಿಕೇಟ್ಸನ್ನು ಸೆಂಟ್ರಲ್ ಗೌರ್ಮೆಂಟು ಇಶ್ಯೂ ಮಾಡಿದೆ. ಸೊ ಇದ್ರ ಮೇಲೆ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಥವಾ ಅದನ್ನು ಸೇಲ್ ಮಾಡ್ತಿದ್ದಾರೆ ಅಂತೇಳಿ ಹೇಳಿದ್ರೆ, ಸೊ ಅದನ್ನು ಕೂಡ ನಾವು ಕ್ಯಾಪಿಟಲ್ ಅಸೆಟ್ ಅಂತೇಳಿ ಕನ್ಸಿಡರ್ ಮಾಡೋಕ್ಕೆ ಬರೋದಿಲ್ಲ. So which are the items excluded from the capital assets? First one, stock in trade, in simple words, that is consumables or the raw materials. Second one, the personal effects. So personal effects, that is for example, for instance, the wearing apparels and the furnitures or the personal motor cars which is used for the personal usage by the assessee or by his family members, but excludes the special goods ಅನ್ನು ನಾವು ಇಲ್ಲಿ ಪರ್ಸನಲ್ ಎಫೆಕ್ಟ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡೋಕ್ಕಾಗೋದಿಲ್ಲ. ಸ್ಪೆಷಲ್ ಗೂಡ್ಸು ಕ್ಯಾಪಿಟಲ್ ಅಸೆಟ್ ಆಗೇ ಇರುತ್ತೆ. ಆ್ಯಂಡ್ ಥರ್ಡ್ ಒನ್, ರೂರಲ್ ಅಗ್ರಿಕಲ್ಚರ್ ಲ್ಯಾಂಡ್, ಇದನ್ನು ನೆಕ್ಸ್ಟ್ ಡಿಸ್ಕಸ್ ಮಾಡ್ತೀವಿ. ಆ್ಯಂಡ್ ಫೋರ್ತ್ ಒನ್, 6.5% ಗೋಲ್ಡ್ ಡೆಪಾಸಿಟ್ ಬಾಂಡ್ಸ್. ಆ್ಯಂಡ್ the fifth one, special bearer bonds issued in the year of 1980, gold deposit bonds issued under gold deposit scheme in the year of 1999, and the last one, that is deposit certificates issued under gold monetization scheme 2015. ಇಲ್ಲಿ explanation ಅನ್ನು ಕೊಟ್ಟಿದ್ದೀವಿ, that is consumable stores or the raw materials held for his personal business or profession. ಆ್ಯಂಡ್ ಪರ್ಸ್ನಲ್ ಎಫೆಕ್ಟ್ಸ್ ಅಂತೇಳಿ ಹೇಳಿದಾಗ ನಮಗೆ ಪರ್ಸ್ನಲ್ ಯೂಸೇಜ್ ಏನಾದರೂ ಅಸೆಸ್ಸಿ ಅಥವಾ ಅವನ ಫ್ಯಾಮಿಲಿ ಮೆಂಬರ್ಸ್ ಏನಾದರೂ ಯೂಸ್ ಮಾಡ್ತಿದ್ದಾರೆ, ವಿಯರಿಂಗ್ ಅಪೆರಲ್ಸ್ ಆಗಿರ್ಬೋದು ಅಥವಾ any kind of the furnitures or the motor cars, but it excludes the special goods. The third major excluded item, that is the rural agricultural land. So rural agricultural land ಅಂತ ಹೇಳಿದಾಗ ನಮಗೆ ಯಾವ್ಯಾವ ಕಂಡೀಷನ್ಸ್ ನಮಗಿಲ್ಲಿ ಅಪ್ಲಿಕೇಬಲ್ ಆಗತ್ತೆ. So first one, that is if the first one is, we have made the classification, that is depending on the distance, population, and what might be, whether it is a capital asset or whether it is a excluded item from the capital asset. The first one, if the asset is purchased in a rural agricultural land. So rural agricultural land ಅಲ್ಲಿ ಏನಾದರೂ ಇವರು ಪರ್ಚೇಸ್ ಮಾಡಿದ್ರೆ, ಸೊ ಅಂಥ ಕೇಸಲ್ಲಿ ನಾವು which is located within the municipality, ಫಸ್ಟ್ ಕ್ಲಾಸಿಫಿಕೇಶನ್ ಹೇಳ್ತಾ ಇದ್ದೀವಿ ನಾವು, ವಿತಿನ್ ಎ ಮುನ್ಸಿಪಾಲಿಟಿ ಹ್ಯಾವಿಂಗ್ ಎ ಪಾಪ್ಯುಲೇಷನ್ ಆಫ್ ಲೆಸ್ ದೆನ್ 10,000 ಪೀಪಲ್. ಸೊ ಮುನ್ಸಿಪಾಲಿಟಿಯ ಜುರಿಸ್ಡಿಕ್ಷನ್ ಒಳಗಡೆನೆ ಪರ್ಚೇಸ್ ಮಾಡಿದರೆ, ಅಲ್ಲಿ ಪಾಪ್ಯುಲೇಷನ್ ಆದರೂ 10,000ಗಿಂತ ಏನಾದರೂ ಕಡಿಮೆ ಇತ್ತು ಅಂತ ಹೇಳಿದ್ರೆ ಅದನ್ನು ನಾವು ಕ್ಯಾಪಿಟಲ್ ಅಸೆಟ್ ಅಂತ ಹೇಳಿ ಹೇಳೋದಕ್ಕೆ ಬರೋದಿಲ್ಲ. ಇಟ್ ಈಸ್ ನಾಟ್ ಎ ಕ್ಯಾಪಿಟಲ್ ಅಸೆಟ್. ನೆಕ್ಸ್ಟ್, ಇಫ್ ದ ರೂರಲ್ ಅಗ್ರಿಕಲ್ಚರಲ್ ಲ್ಯಾಂಡ್, ಸೊ ರೂರಲ್ ಅಗ್ರಿಕಲ್ಚರ್ ಸೆಕೆಂಡ್ ಕ್ಲಾಸಿಫಿಕೇಶನ್ ಏನು, ಇಫ್ ದ ರೂರಲ್ ಅಗ್ರಿಕಲ್ಚರಲ್ ಲ್ಯಾಂಡ್ ಈಸ್ 2 kilometers away from municipality. ಸೊ ಸೆಕೆಂಡ್ ಕ್ಲಾಸಿಫಿಕೇಶನ್ ಏನು ಹೇಳ್ತಾ ಇದೆ, 2 ಕಿಲೋಮೀಟರ್ಗಿಂತ ಸೊ ಹೊರಗಡೆ ಇದ್ದು
6 ಕಿಲೋಮೀಟರ್ಗಿಂತ ಒಳಗಡೆ ಇತ್ತು ಅಂತ ಹೇಳಿದರೆ, ಸೊ ಫ್ರಮ್ 2 ಕಿಲೋಮೀಟರ್ಸ್ ಟು 6 ಕಿಲೋಮೀಟರ್ಸ್ ಫ್ರಮ್ ದ ಮುನ್ಸಿಪಾಲಿಟಿ ಕಂಟೋನ್ಮೆಂಟ್ ಬೋರ್ಡ್. ಸೊ ಅಲ್ಲಿ ಏನಾದರೂ ಪಾಪ್ಯುಲೇಷನ್ನು 10,000ಗಿಂತ ಜಾಸ್ತಿ ಇದ್ದು 1 ಲ್ಯಾಕ್ಗಿಂತ ಕಡಿಮೆ ಅಥವಾ ಈಕ್ವಲ್ ಟು 10 ಲ್ಯಾಕ್ ಏನಾದರೂ ಪಾಪ್ಯುಲೇಷನ್ ಇತ್ತು ಅಂತ ಹೇಳಿದರೆ, ಸೊ ಅದನ್ನು ಕೂಡ ನಾವು ಕ್ಯಾಪಿಟಲ್ ಅಸೆಟ್ ಅಂತ ಹೇಳಿ ಹೇಳೋದಕ್ಕೆ ಬರೋದಿಲ್ಲ. ಇಟ್ ಈಸ್ ನಾಟ್ ಎ ಕ್ಯಾಪಿಟಲ್ ಅಸೆಟ್. ನೆಕ್ಸ್ಟ್ ಒನ್, ಇಫ್ ದ ರೂರಲ್ ಅಗ್ರಿಕಲ್ಚರಲ್ ಲ್ಯಾಂಡ್ ಈಸ್ ಸಿಚುಯೇಟೆಡ್ 6 kilometers away and within 8 kilometers from the municipality, and it is having the population of more than 1 lakh and less than or equal to 10 lakh, then also it can't be considered as a capital asset. And the last one, that is, if the rural agricultural land 8 kilometers away from the municipality and having a population of more than 10 lakh, then also that agricultural land which is purchased or sold can't be considered as a capital asset. ಸೊ ಫೈನಲ್ ಆಗಿ ತುಂಬ ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ನಮಗೆ ಮುನ್ಸಿಪಾಲಿಟಿಯ ಜುರಿಸ್ಡಿಕ್ಷನ್ ಒಳಗಡೆನಾದರೂ ಇತ್ತು, ಪಾಪ್ಯುಲೇಷನ್ನು 10,000ಗಿಂತ ಕಡಿಮೆ ಇತ್ತು ಅಂದರೆ, ಸೊ ಅದನ್ನು ನಾವು ಕ್ಯಾಪಿಟಲ್ ಅಸೆಟ್ ಅಂತ ಹೇಳಿ ಹೇಳಕ್ಕೆ ಬರಲ್ಲ. ಸೊ 2 ಕಿಲೋಮೀಟರ್ಗಿಂತ 6 ಕಿಲೋಮೀಟರ್ ಮಧ್ಯೆ ಏನಾದರೂ ಆ ಲ್ಯಾಂಡ್ ಇದ್ದು ಅಲ್ಲಿ ಪಾಪ್ಯುಲೇಷನ್ನು 10,000ಕ್ಕಿಂತ ಜಾಸ್ತಿ, 1 ಲಕ್ಷಕ್ಕಿಂತ ಕಡಿಮೆ ಅಥವಾ 1 ಲಕ್ಷಕ್ಕೆ ಸಮವಾಗಿದೆ ಅಂತ ಹೇಳಿದರೆ, ಸೊ ಅದನ್ನು ಕೂಡ ನಾವು ಕ್ಯಾಪಿಟಲ್ ಅಸೆಟ್ ಅಂತ ಹೇಳಿ ಹೇಳೋದಕ್ಕೆ ಬರೋದಿಲ್ಲ. ಆ್ಯಂಡ್ ಥರ್ಡ್ ಒನ್, 6 ಕಿಲೋಮೀಟರ್ಗಿಂತ 8 ಕಿಲೋಮೀಟರ್ ಮಧ್ಯೆ ಆ ಲ್ಯಾಂಡ್ ಇದ್ದು ಪಾಪ್ಯುಲೇಷನ್ನು 1 ಲಕ್ಷದಿಂದ 10 ಲಕ್ಷದ ಮಧ್ಯೆ ಇದೆ ಅಂತ ಹೇಳಿದರೆ, ಸೊ ಅದು ಕೂಡ ನಮಗೆ ಕ್ಯಾಪಿಟಲ್ ಅಸೆಟ್ ಆಗೋದಿಲ್ಲ. 8 ಕಿಲೋಮೀಟರ್ ಲಾಸ್ಟ್ ಒನ್ನು 8 ಕಿಲೋಮೀಟರ್ಸ್ ಹೊರಗಡೆ ಇದೆ ಅಂತ ಹೇಳಿದ್ರೆ, ಅಲ್ಲಿ ಪಾಪ್ಯುಲೇಷನ್ ಏನಾದರೂ 10 ಲ್ಯಾಕ್ಗಿಂತ ಕಡಿಮೆ ಜಾಸ್ತಿ ಇದೆ ಅಂತ ಹೇಳಿದ್ರೆ, ಸೊ ಅದನ್ನು ನಾವು ಕ್ಯಾಪಿಟಲ್ ಅಸೆಟ್ ಅಂತ ಹೇಳಿ ಹೇಳೋದಕ್ಕೆ ಬರೋದಿಲ್ಲ. ಇಫ್ ದ ರೂರಲ್ ಅಗ್ರಿಕಲ್ಚರಲ್ ಲ್ಯಾಂಡ್ satisfies these aforesaid conditions and transfers happens, then it will not be treated as the capital asset. Okay, so far, ಸೊ ಇವತ್ತಿನ ಕ್ಲಾಸಿಗೆ ಇಷ್ಟೇ ಸಾಕು. ಸೊ ನೆಕ್ಸ್ಟ್ ಕ್ಲಾಸಸಲ್ಲಿ ಇನ್ನು ರಿಮೈನಿಂಗ್ ಕಂಟೆಂಟ್ಸನ್ನು ನಾವು ಡಿಸ್ಕಸ್ ಮಾಡೋದಂತೆ. ಸೊ ಫಾರ್ ಏನು ಡಿಸ್ಕಸ್ ಮಾಡಿದ್ದೀವಿ, ಸೊ ಅದ್ರ ಮೇಲೆ ಒಂದು ಸಿಂಪಲ್ 2 ಕ್ವಶನ್ಸನ್ನು ಕ್ವಿಝ್ ಆಗಿ ಕೊಟ್ಟಿದ್ದೀವಿ. ಸೊ ಕಾಮೆಂಟ್ ಸೆಕ್ಷನ್ಸಲ್ಲಿ ಇದಕ್ಕೆ ನೀವು ಆನ್ಸರನ್ನು ಕೊಡಬೇಕು. ಓಕೆನಾ? ಸೊ ಫಸ್ಟ್ ಕ್ವಶನ್, ಚಾರ್ಜಿಂಗ್ ಸೆಕ್ಷನ್ ಆಫ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್. ಯಾವ ಸೆಕ್ಷನಲ್ಲಿ ನಾವು ಕ್ಯಾಪಿಟಲ್ ಗೇನನ್ನು ಟ್ಯಾಕ್ಸೇಬಲ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ? ಫಸ್ಟ್ ಒನ್, ಪಾಯಿಂಟ್ ನಂಬರ್ ಎ, ಅಂಡರ್ ಸೆಕ್ಷನ್ 24. ಸೆಕೆಂಡ್ ಒನ್, ಅಂಡರ್ ಸೆಕ್ಷನ್ 14. ಥರ್ಡ್ ಒನ್, ಅಂಡರ್ ಸೆಕ್ಷನ್ 45 and none of the above. Second question is, capital asset does not include. ಸೊ ಯಾವುದನ್ನು ನಾವು ಕ್ಯಾಪಿಟಲ್ ಅಸೆಟ್ ಅಂತ ಹೇಳಿ ಕನ್ಸಿಡರ್ ಮಾಡೋದಕ್ಕೆ ಬರೋದಿಲ್ಲ. ಫಸ್ಟ್ ಒನ್, ಪ್ರಾಪರ್ಟಿ ಆಫ್ ಎನಿ ಕೈಂಡ್. ಸೆಕೆಂಡ್ ಒನ್, ಎನಿ ಸೆಕ್ಯೂರಿಟೀಸ್. ಥರ್ಡ್ ಒನ್, ಸ್ಪೆಷಲ್ ಗೂಡ್ಸ್ ಆ್ಯಂಡ್ ಸ್ಟಾಕ್ ಇನ್ ಟ್ರೇಡ್. ಯಾವುದನ್ನು ನಾವು ಕ್ಯಾಪಿಟಲ್ ಅಸೆಟ್ ಅಂತ ಹೇಳಿ ಕನ್ಸಿಡರ್ ಮಾಡೋದಕ್ಕೆ ಬರೋದಿಲ್ಲ. So far we have discussed regarding these contents. ಬೇಸಿಸ್ ಆಫ್ ಚಾರ್ಜ್, ಯಾವ ಸೆಕ್ಷನಲ್ಲಿ ನಾವು ಕ್ಯಾಪಿಟಲ್ ಅಸೆಟನ್ನು ಟ್ಯಾಕ್ಸೇಬಲ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಸೆಕೆಂಡ್ ಒನ್, ಮೀನಿಂಗ್ ಆಫ್ ಕ್ಯಾಪಿಟಲ್ ಅಸೆಟ್. ಕ್ಯಾಪಿಟಲ್ ಅಸೆಟ್ ಅಂದರೆ ಯಾವುದನ್ನು ನಾವು ಕ್ಯಾಪಿಟಲ್ ಅಸೆಟ್ ಅಂತೇಳಿ ಹೇಳ್ಬೋದು. ಆ್ಯಂಡ್ ಥರ್ಡ್ ಒನ್, ಎಕ್ಸ್ಕ್ಲೂಡೆಡ್ ಐಟಮ್ಸ್, ಯಾವುದನ್ನು ನಾವು ಕ್ಯಾಪಿಟಲ್ ಅಸೆಟ್ ಅಂತೇಳಿ ಹೇಳಕ್ಕೆ ಬರೋದಿಲ್ಲ. ಆ್ಯಂಡ್ ಲಾಸ್ಟ್ ಒನ್, ದ ಕ್ವಿಸ್. ಸೊ ನೆಕ್ಸ್ಟ್ ಕ್ಲಾಸ್ ನಾವು ಕ್ಲಾಸಿಫಿಕೇಶನ್ ಆಫ್ ಕ್ಯಾಪಿಟಲ್ ಅಸೆಟ್ಸ್ ಆ್ಯಂಡ್ ಫಾರ್ಮೇಟ್ ಫಾರ್ ಕಾಂಪಿಟೇಷನ್ ಆಫ್ the taxable capital gain ಇವೆರಡನ್ನು ಡಿಸ್ಕಸ್ ಮಾಡೋಂತೆ. Okay, thank you. So please do comment for the today's class.